ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ ರೀ. ನೋಡಿ, ನಮ್ಮ ಆರುಷಿ ರೆಡಿಯಾಗಿ ನಿಂತಾಳೆ. ನಮ್ಮ ಬಾಬಿ ಅಕ್ಕಿನ ಎತ್ಕೊಂಡಾಳ್ರಿ. ಇದು ನಮ್ಮ ಬಾಬಿ ಮಗಳು ರುಮಾನ್ ಅಂತ ನೋಡ್ರಿ. ಈಗ ಸ್ಕೂಲ್ ಯೂನಿಫಾರ್ಮಾಗ ನಮ್ಮ ಜೊತೆಗೆ ಬರತ್ತಾಳೆ ಗದಗಿಗೆ. ನೋಡಿರಿ, ರೆಡಿಯಾಗಿ ನಾನು, ನಮ್ಮ ಬಾಬಿ ಅವ್ರ ಮಗಳು ಮತ್ತೊಬ್ಬಕ್ಕೆ ನಮ್ಮ ಫ್ರೆಂಡ್ ರೀ. ನಾವು 4 ಜನನ ಆರುಷಿ ಕರ್ಕೊಂಡು ಗದಗ ಹೊಂಟ್ವಿ ನೋಡ್ರಿ. ಇವಾಗ ನೋಡಿರಿ, ಮನೆಯಿಂದ ಬಸ್ ಸ್ಟ್ಯಾಂಡಿಗೆ. ಬಸ್ ಸ್ಟ್ಯಾಂಡ್ ಏನು ದೂರ ಇಲ್ಲ ರೀ, ನಮ್ಮ ಮನೆ ಎದುರು ಇರೋದು ಸ್ಕೂಲ್ ರೀ, ಅದ್ರ ಬಾಜು ಇರೋದು ಬಸ್ ಸ್ಟ್ಯಾಂಡ್. ನೋಡಿರಿ, ಹೋದ್ಗುಟ್ಲೆ ಬಸ್ ಸಿಕ್ತು. ಬಸ್ ಫುಲ್ ರಶ್ ಇತ್ತು. ಅವರಿಬ್ಬರಿಗೂ ಸೀಟ್ ಸಿಕ್ತು. ನಾನು ಮಾತ್ರ ನಿಂತ್ಕೊಂಡಿದ್ದೆ. ನೋಡಿರಿ, ಬಸ್ ಎಷ್ಟು ರಶ್ ಐತಿ. ಬಸ್ ಇವಾಗ ಜಸ್ಟ್ ಇಳಿದ್ವಿ ರೀ. ಇದು ನಮ್ಮ ಗದಗ ಬಸ್ ಸ್ಟ್ಯಾಂಡ್ ನೋಡಿರಿ. ಗದಗ ಬಸ್ ಸ್ಟ್ಯಾಂಡನ್ನು ನಾನು ಪೂರ್ತಿ ತೋರಿಸಿಲ್ಲ ರೀ. ನಾವು ಬಸ್ ಇಳಿದ್ವಲ್ಲ ಅಲ್ಲಷ್ಟ ತೋರಿಸಿ ನೋಡಿರಿ. ಮಾರ್ಕೆಟಿಗೆ ಇವಾಗ ಎಂಟ್ರಿ ಕೊಟ್ವಿ ನೋಡಿರಿ. ನಾವು ಗದಗಿಗೆ ಎದಕ್ಕೆ ಹೊಂಟಿದಂದ್ರೆ ನಮ್ಮ ಆರುಷಿ ಏನು ನಗ ಆತಿದ್ಲಲ್ರಿ, ಆಕೆಗೆ ಸ್ವಲ್ಪ ಅಳಿಸ್ಕೊಂಡು ಕರ್ಕೊಂಬರ್ಬೇಕಂತ ಹೊಂಟೀವಿ ನೋಡಿರಿ. ಅಂದ್ರೆ ರೀ, ಆಕೀಗ ಕಿವ್ಯಾನ್ ಚುಚ್ಸಾಕೆ ಹೊಂಟೀವಿ ರೀ. ಅಂದ್ರೆ ಮುರು ಅಂತೀವಲ್ರಿ, ಅದನ್ನು ಚುಚ್ಸಾಕೆ ಹೊಂಟೀವಿ ನೋಡಿರಿ. ಮತ್ತು ಆಕಿ ನಮ್ಮ ಬಾಬಿ ಮಗಳಿಗೂ ಮುಗ್ಬಟ್ಟು ಚುಚ್ಚಿಸ್ಬೇಕಿತ್ತು ರೀ. ಇಬ್ಬರಿಗೂ ಒಂದೇ ದಿನ ಇರಲಿ ಅಂತ ಇಬ್ಬರನ್ನ ಕರ್ಕೊಂಡು, ಆಕೆ ಸ್ಕೂಲಿಗೆ ಹೋಗಿದ್ಲು ರೀ, ಆಕಿನ ಕರ್ಕೊಂಡು ಹೊಂಟೀವಿ ನೋಡಿರಿ. ಇವಾಗ ಬಂಗಾರ ಅಂಗಡಿ ಕಡೆ ಹೊಂಟೀವಿ ರೀ. ಇದಕ್ಕೇನು ಅಂತೀವಿ ರೀ, ನಮ್ಮ ಗದಗ್ನಾಗ ಬಂಗಾರ ಸಾಲ ಅಂತೀವಿ ರೀ. ಯಾಕಂದ್ರೆ ನಾನು ವಿಡಿಯೋದಾಗ ತೋರ್ಸಾತೀನಿ ನೋಡಿರಿ, ಎದುರು ಬದರು ಫುಲ್ ಲೈನ್ ಬಂಗಾರ ಅಂಗಡಿನ ಅದಾವೆ ರೀ ಇಲ್ಲಿ. ನೋಡಿರ್ಬೇಕಾದ್ರೆ ನಾನು ವಿಡಿಯೋನ ತೋರ್ಸಾತೀನಿ. ಈ ಕಡೆ ಸೈಡೂ ಬಂಗಾರ ಅಂಗಡಿ, ಈ ಕಡೆ ಸೈಡು ಬಂಗಾರ ಅಂಗಡಿ, ಮತ್ತು ಫುಲ್ ಲೈನ್. ಇದಕ್ಕೆ ನಾವು ಗದಗ್ನವ್ರು ಎಲ್ಲರೂ ಇದಕ್ಕೆ ಬಂಗಾರ ಸಾಲನ ಅಂತೀವಿ ರೀ. ನಿಮಗೂ ಈ ವಿಡಿಯೋದ ನೋಡಿ ಗುಟ್ಲೆ ಅನ್ನಿಸ್ತಿರ್ಬೋದು, ಹೌದು ಫುಲ್ ಒಂದೇ ಲೈನಾಗ ಅದಾವಿವ ಅಂತಂದು. ಈ ಬಂಗಾರ ಸಾಲ ಅಂಗಡಿ ಮೇನ್ ರೋಡಿಗೆ ಏನೈತೆ ರೀ, ಮಾಬು ಸಬಾನಿ ದರ್ಗಾ ಐತ್ರಿ. ಇಲ್ಲಿ ನೋಡಿರಿ, ದರ್ಗಾನ ಮುಂದೆ ಕುಂತಾರ. ಇದು ವಿಡಿಯೋ ನೋಡಿರಿ, ಎಲ್ಲ ಬರೀ ಕೆಳಗೆ ಬಂದುಬಿಟ್ಟೈತಿ, ದರ್ಗಾ ತೋರಿಸೋದು ಬಿಟ್ಟು ಹಂಗೆ ಆ ಥರ ಮಾಡಿಬಿಟ್ಟಾರ. ನಿಮಿಷ ಆರುಷಿನ ನಾವು ಒಳಗೆ ಕೊಟ್ವಿ ರೀ ದರ್ಗಾಗ ನಮಸ್ಕಾರ ಮಾಡಿಸ್ಕೊಡು ಅಂತಂದು. ಆದರೂ ಆಕಿ ಎತ್ತಿದ್ದಿಲ್ಲ ರೀ, ಮಲ್ಕೊಂಡ ಬಿಟ್ಟಿದ್ಲು. ನಾವು ಎಲ್ಲರೂ ನಮಸ್ಕಾರ ಮಾಡಿ ಬಂಗಾರ ಅಂಗಡಿಗೆ ಹೋದ್ವಿ ನೋಡಿರಿ. ಅಂದ್ರೆ ಗುರುವಾರ ಇತ್ತು ರೀ ಇದು ನಾವು ಹೋಗಿದ್ದು. ಇದೆ ನೋಡಿರಿ, ಕ್ಷೇಮಾಂಕರಿ ಜ್ಯುವೆಲರ್ಸ್ ಅಂತಂದು ಅಂಗಡಿ ಚಿಕ್ತ ರೀ, ಆದರೆ ಇಲ್ಲಿ ಎಲ್ಲ ಸಿಗ್ತಾವೆ ರೀ. ನಾವು ಇಲ್ಲೇ ಬರ್ತೀವಿ ರೀ ಆಲ್ಮೋಸ್ಟ್ ಆಲ್. ನಮ್ಮ ಬಾಬಿ ಅಂಗಡಿ ನಮಗೆ ಪರಿಚಯ ಮಾಡಿಸಿದ್ಲು ರೀ, ಹಾಗಾಗಿ ಇವರು ನಮಗೆ ಪರಿಚಯ ಆದ್ರಲ್ಲ. ಅಂದ್ರೆ ಏನು ರೀ, ರೇಟ್ ಏನು ಸೇಮ್ ಆಗ್ಬೋದು, ಪರಿಚಯಸ್ಥರ ಕಡೆ ತೊಗೊಳೋದು ಭಾಳ ಚಲೋ ಅಂತ ನಾವು ಇದೇ ಅಂಗಡಿಗೆ ಬರ್ತೀವಿ ರೀ. ನೋಡಿರಿ, ನಾ ತೋರ್ಸಾತೀನಿ, ಇವ್ರ ಅಂಗಡಿ ಒಳಗೆ ಎಲ್ಲ ಸಿಗ್ತಾವೆ ರೀ. ಇಲ್ಲಿ ನೋಡಿರಿ, ಬೆಳ್ಳಿ ಸಾಮಾನು ಎಲ್ಲ, ಲಕ್ಷ್ಮೀ ಮೂರ್ತಿ ಇರ್ಬೋದು, ಸಮಯ ಇರ್ಬೋದು, ದೀಪ ಇರ್ಬೋದು. ಇಲ್ಲಿ ನೋಡಿರಿ, ಕೆಳಗೆ ಕುದುರೆ ಅದಾವೆ, ಆರತಿ ಐತಿ, ಎಲ್ಲ ಸಿಗ್ತಾವೆ ರೀ. ಬೆಳ್ಳಿ ಬಂಗಾರ, ಇಲ್ಲಿ ನೋಡಿರಿ ನೆಕ್ಲೇಸ್, ರಿಂಗ್ಸ್, ಪೆಂಡೆಂಟ್, ಮತ್ತು ಬೆಳ್ಳಿ ರಿಂಗ್ಸ್, ಚೈನ್, ಬ್ರಾಸ್ಲೆಟ್ ಎಲ್ಲ ಸಿಗ್ತಾವೆ ರೀ. ಮತ್ತು ನಾವು ಹೇಳಿದ್ರಿ ಇವ್ರು ಮಾಡಿನೂ ಕೊಡ್ತಾರೆ ರೀ. ನಮಗೆ ಈ ಅಂಗಡಿ ಚಲೋ ಅನ್ನಿಸ್ತು. ನಾವು ಇದೇ ಅಂಗಡಿಗೆ ಬರತ್ತೀನಿ ರೀ ನಾನು. ನಮ್ಮ ಬಾಬಿ ಮಗಳಿಗೆ ಇವಾಗ ನೋಡಿರಿ ಮುಗ್ಬಟ್ಟು ತೋರ್ಸಾತಾರೆ ಇವರು. ಸಿಂಪಲ್ ಆಗಿರೋ ಸಿಂಗಲ್ ಸಣ್ಣದು ಒಂದು ಸೆಲೆಕ್ಟ್ ಮಾಡ್ಕೊಂಡಿವ್ರಿ. ನಮ್ಮ ಆರುಷಿಗೂ ನೋಡಿರಿ ಸಿಂಪಲ್ ಆಗಿರೋದು ಸೆಲೆಕ್ಟ್ ಮಾಡಿದ್ದಾರೆ. ಇದನ್ನು ಇವಾಗ ನೋಡಿರಿ ಚುಚ್ಸಾಕಂತಂದು ಬಾಜು ಇರೋ ಒಂದು ಅಂಗಡಿಗೆ ಹೋದ್ರಿ. ಯಾಕಂದ್ರೆ ಅದು ಅಂಗಡಿಗೆ ಚುಚ್ಚೋದಿಲ್ಲ ರೀ, ಒಬ್ರನ್ನ ಕರೆಸ್ತಾರೆ ರೀ. ಅವರು ಬಂದಿದ್ದಿಲ್ಲ ರೀ, ರಜೆ ಹಾಕಿದ್ರು. ಅದಕ್ಕೆ ಬಾಜು ಇವ್ರೇನೋ ಚುಚ್ತಾರಂತ. ನಾವು ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್ ರೀ. ನಾವು ಕಾಯಂ ಒಬ್ಬರ ಕಡೆ ಹೋಗ್ತಿದ್ವಿ, ಅವ್ರು ಬಂದಿದ್ದಿಲ್ಲ, ರಜೆ ಇದ್ರು. ಅದಕ್ಕೆ ಇವ್ರ ಕಡೆ ಅಂತ ಬಂದ್ವಿ ರೀ. ಇವ್ರದಂತ್ರ ರೇಟ್ ಹೈ ಐತೆ ಬಿಡ್ರಿ ಚುಚ್ಚೋದು. ಎಲ್ಲದಕ್ಕೂ ಸೇಮ್ ರೇಟ್ ರೀ, ಮುರುವಿಗೂ ಅಷ್ಟು, ಮುಗ್ಬಟ್ಟಿಗೂ ಅಷ್ಟು. ಚುಚ್ಚೋಕೆ ಮಿಂತನ ನೋವಾಗತ್ತೆ ಅಂತಂದು ಜಾಸ್ತಿ ಹತ್ಲ ರೀ. ಚುಚ್ಚೋ ಮುನ್ನಂತರ ಇನ್ನೂ ಹತ್ಲ ನೋಡಿರಿ. ಅವರು ಬಲಗಡೆ ಎಲ್ಲಿ ಚುಚ್ಚಲಿ ಅಂತ ತೋರಿಸಿದ್ರು. ಕರೆಕ್ಟ್ ಒಂದು ಮಾರ್ಕ್ ಮಾಡಿ ಚುಚ್ಚಿದ್ರು ನೋಡಿರಿ. ನಮ್ಮ ಬಾಬಿ ನೋಡ್ರಿ, ಆಕೆಗೆ ಎಷ್ಟು ಗಟ್ಟಿ ಹಿಡ್ಕೊಂಡು ಕುಂತಾಳೆ. ನಮ್ಮ ಆರುಷಿಗೂ ಹಿಂಗೆ ಹಿಡ್ಕೊಂಡು ಕುಂತೀವಿ ರೀ. ಅಕ್ಕಿಗಂತೂ ಭಾಳ ಹತ್ಲ ರೀ. ಆಕಿದಳು ಅಂತೂ ನನಗರ ನೋಡೋಕೆ ಆಗಲಿಲ್ಲ ರೀ. ಈಕಿನ ಕಣ್ಣಾಗಂತ್ರ ದಳ ನೀರನ ಬಂದುಬಿಟ್ಟು ನೋಡಿರಿ, ಅಷ್ಟು ಹತ್ಲ ರೀ ಈಕಿನೂ. ಇವಾಗ ನೋಡಿರಿ ಕೆಳಗೆ ತಿರ್ವಾತಾರ್ರಿ ಅದು ವಂಕಿ. ಈಕಿದು ಮುಗಿದ್ಗುಟ್ಲೇನ ನೆಕ್ಸ್ಟ್ ಆರೋಸಿದ್ರಿ. ಯಾಕಂದ್ರೆ ಫಸ್ಟಿಗೆ ಆರೋಸಿ ಆದ್ರೆ ಆಕೆ ಕುಡಿಸೆ ಕೊಡ್ತಿದ್ಲ ರೀ. ಯಾಕಂದ್ರೆ ಆಕಿಗೆ ಸ್ವಲ್ಪ ಅಡ್ಡಾಡ್ಬೇಕು ರೀ. ಆಕಿಗೆ ಏನಾದರೂ ಆಕಿಗೆ ಅಳು ಬಂತಂದ್ರೆ ಅದಕ್ಕೆ ಫಸ್ಟಿಗೆ ಈಕಿದು ಆಗ್ಬಿಟ್ಲೆ ಆಮೇಲೆ ಆರುಷಿಗೆ ಮುರು ಚೂಸಿದ್ವಿ ನೋಡಿರಿ. ಈಕಿದು ಸೌಂಡ್ ತಗೊಲಿಲ್ಲ ರೀ, ಯಾಕಂದ್ರೆ ನಾವು ಜಾಸ್ತಿ ಮಾತಾಡಿದ್ವಿ ಈ ಟೈಮಿಗೆ. ಅದು ಭಾಳ ಡಿಸ್ಟರ್ಬೆನ್ಸ್ ಆಯಿತು. ಅದಕ್ಕೆ ಈಕಿನ ಸೌಂಡ್ ಹಾಕಲಿಲ್ಲ. ಅಷ್ಟಾಗ ಆರುಷಿದು ಮುರು ಚೂಸೋ ಮುಂದೆ ಸೌಂಡ್ ಹಾಕಿದ್ವಿ ನೋಡಿರಿ ನಾನು.
ಆದ್ರೆ ಮನೆಗೆ ಬರೋ ಮುಂದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ನೋಡಿರಿ ತಿರ್ವಾತ್ತಾರೆ ಇವ್ರು. ಇವಾಗ ನೋಡಿರಿ ನೆಕ್ಸ್ಟ್ ಆರುಷಿದ ನೋಡಿರಿ ಈಗ ಎಷ್ಟು ಚಂದ ನಗಾಕತ್ತಾಳ. ಒಂದೇ ಸೆಕೆಂಡಿಗೆ ಅಳು ಮಾಡಿಕ್ಕಿದ್ದು. ಮನೆಗೆ ಬರೋ ಮುಂದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಯಾಕಂದ್ರೆ ಈಕಿ ಭಾಳ ಅಳಾತ್ತಿದ್ಲು. ಮನೆಗೆ ಬಂದ್ವಿ ರೀ. ಮನೆಗೆ ಬಂದಿದ್ದು ಸ್ವಲ್ಪ ಎಣ್ಣೆ ಹೆಚ್ಚಿಂದ ನಿಧಾನ ಆಯಿತು. ಆರ್ಯನ್ ಕೂಡ ಬಂದ. ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.